ಜೀವರಕ್ಷಾ ಸಮುದಾಯದ ಕೂಗಿಗೆ ಒಂದು ಪ್ರತಿಕ್ರಿಯಿಸಿದ ಒಂದು ಧ್ವನಿ. 2009ರಲ್ಲಿ ಬಹುಶಃ ತಾವೆಲ್ಲರೂ ಗೊತ್ತಿರುವಂಗೆ 108 ಆ್ಯಂಬ್ಯುಲೆನ್ಸ್ ಸರ್ವಿಸು ಕರ್ನಾಟಕ ರಾಜ್ಯದಲ್ಲೆಲ್ಲ ಪ್ರಾರಂಭ ಆಯಿತು. ಆಗ ಆ ಸಮಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು ಸ್ಥಳೀಯವಾಗಿ ಯಾವುದೇ ಗಂಡಾಂತರಗಳಾದಾಗ ಅಥವಾ ಒಂದು ಆಪತ್ತು ಬಂದಾಗ ನೇರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಉಪಕೇಂದ್ರಗಳಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ರೂಢಿಯಿದೆ. ಆಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಒಂದು ಸರಳವಾದ ವ್ಯವಸ್ಥೆಯಲ್ಲಿ ಜೀವ ಉಳಿಸೋದಾಗಲಿ ಅಥವಾ ಬೇರೆ ರೀತಿಯಾದ ಮಾರ್ಗೋಪಾಯಗಳನ್ನು ಹುಡುಕೋದಾಗಲಿ ಕಷ್ಟಕರವಾಗಿತ್ತು. ಇದರಿಂದ ಸಾವು ನೋವು ಕೂಡ ಆಗ್ತಾಯಿತ್ತು. ಸಮುದಾಯದಲ್ಲಿ ಒಂದು ರೀತಿಯಾದ ಅಪನಂಬಿಕೆ ಮತ್ತು ಗಲಾಟೆಗಳು ಆಗ್ತಾಯಿತ್ತು. ಇದನ್ನು ಕಂಡು ಬಂದಂಥ ಸಂದರ್ಭದಲ್ಲಿ ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ನಾವು ಗಿರಿಜನ ಪ್ರದೇಶದಲ್ಲಿ ಹೆಗಡೆದೇವನಕೋಟೆ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದವರು, ಇದಕ್ಕೆ ಏನಾದರೂ ಒಂದು ರೀತಿಯಾದ ಪರಿಹಾರವನ್ನು ಹುಡುಕಬೇಕು ಅನ್ನೋ ಉದ್ದೇಶದಿಂದ ಕೋಟೆ ತಾಲೂಕು ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಆರೋಗ್ಯ ಕಾರ್ಯಕರ್ತರ ಜೊತೆ ಮಾತಾಡಿ, ಅದರಲ್ಲಿ ವೈದ್ಯ ವೃಂದದವರು ಇದ್ದರು, ಮಿಕ್ಕದವರು ಇದ್ದರು. ಅವ್ರ ಹತ್ರೆಲ್ಲ ಕೇಳಿ ಏನಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಆಗ ಕಂಡು ಬಂದಿದ್ದೇನು ಅಂದರೆ, ಸಾವು ನೋವುಗಳು ಸಹಜವಾಗಿ ಸುಮಾರು 8 ವಿವಿಧವಾದಂತಹ ಗುಂಪುಗಳಿಗೆ ಸೇರಿದಂತಾಗುತ್ತೆ. ಅದು ಹೃದಯದಿಂದ ಆಗಿರ್ಬೋದು, ಶ್ವಾಸಕೋಶದಿರ್ಬೋದು, ಅಥವಾ ಇದರದ್ದು ಗರ್ಭಿಣಿ ಆರೈಕೆಯಲ್ಲಿ ಇರ್ಬೋದು, ಶಿಶು ಆರೈಕೆಯಲ್ಲಿ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಇರ್ಬೋದು, ಟ್ರಾಮಾ ಅಂತ ಏನು ಹೇಳ್ತೀವಿ, ಇಲ್ಲ ವಿಷ ಕುಡಿದ್ರಿಂದ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಇಲ್ಲ ಯಾವುದೋ ಹಾವು ಕಚ್ಚಿರ್ಬೋದು, ಜೇನು ಕಡಿತ ಆಗಿರ್ಬೋದು, ಆ ರೀತಿಯಾದ ವ್ಯವಸ್ಥೆಗಳಿಂದ ಸಾವು ನೋವುಗಳು ಉಂಟಾಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಸರಳ ವ್ಯವಸ್ಥೆಯಲ್ಲಿ ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇವೆಲ್ಲದಕ್ಕೂ ಪೂರಕವಾಗಿರ್ತಕ್ಕಂಥ ಕೌಶಲ್ಯ ಆಧಾರಿತ ಒಂದು ತರಬೇತಿ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇದಿಲ್ಲ. ಅದಕ್ಕಾಗಿ ರೂಪುಗೊಂಡಿದ್ದೇ ಜೀವರಕ್ಷಾ. ಈ ಜೀವರಕ್ಷಾ ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಒಂದು ಕೌಶಲ್ಯ ಆಧಾರಿತ ಕಾರ್ಯಕ್ರಮ. ವೈದ್ಯರಿಂದ ಹಿಡಿದು ಜನಸಾಮಾನ್ಯರವರೆಗೆ ಮೊದಲನೇ 10 ನಿಮಿಷದಲ್ಲಿ ಏನು ಮಾಡ್ಬೋದು, ಮೊದಲನೇ 1 ಗಂಟೆಯಲ್ಲಿ ಏನು ಮಾಡ್ಬೋದು, ಆದ್ದರಿಂದ ಜೀವಗಳನ್ನ ಹೇಗೆ ಉಳಿಸ್ಬೋದು ಅನ್ನೋ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತು. ಪ್ರಪಂಚದಲ್ಲಿ ಎಲ್ಲೇ ಆದರೂ ಕೂಡ ನೀವು ನೋಡಿದಾಗ ಬರೀ ಹೃದಯಕ್ಕೆ ಸಂಬಂಧಿಸಿದಂಥ ಅಡ್ವಾನ್ಸ್ ಕಾರ್ಡಿಯಕ್ ಲೈಫ್ ಸಪೋರ್ಟ್ ಇರ್ಬೋದು, ಅಥವಾ ಶಿಶು ಇರ್ತಕ್ಕಂಥ ಇದರದ್ದು ನ್ಯೂನೆಟಲ್ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಇರ್ಬೋದು. ಈ ರೀತಿಯಾಗಿ ಬರೀ ಸ್ಪೆಷಲಿಸ್ಟ್ಗಳು ನೋಡುವಂಥ ವ್ಯವಸ್ಥೆ ಇದೆ, ತರಬೇತಿ ಇದೆ. ಅದು ಕೂಡ ದೇಶದಿಂದ ಬರೋದ್ರಿಂದ ಒಂದು ಕೋರ್ಸ್ಗೆ ಸುಮಾರು $200 ಖರ್ಚು ಕೂಡ ಆಗ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ಅದರಿಂದ ಲಾಭ ಆಗ್ತಾ ಇಲ್ಲ. ಇದೆಲ್ಲವನ್ನ ನೋಡಿಕೊಂಡು 8 ಗುಂಪುಗಳಿಗೆ ಸೇರಿದಂಥ ಎಲ್ಲ ಗಂಡಾಂತರಗಳಿಗೆ ಒಂದೇ ಒಂದು ತರಬೇತಿಯನ್ನು ರೂಪಿಸಿ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದಲ್ಲಿ ಬರೀ ರೂಪುರೇಷೆಲ್ಲ ಮಾನ್ಯತೆಯೂ ಕೂಡ ಎಲ್ಲ ಕಡೆ ಈ ಥರ ಕೋರ್ಸ್ಗಳಿಗೆ ಇದು ಪ್ರೊಫೆಷನಲ್ ಆರ್ಗನೈಸೇಷನ್ ಅಂದರೆ ಈ ವೈದ್ಯರ ಗುಂಪುಗಳು, ಅಸೋಸಿಯೇಷನ್, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಇರ್ಬೋದು, ಯುರೋಪಿಯನ್ ರೆಸಿಸ್ಟೇಷನ್ ಕೌನ್ಸಿಲ್ ಇರ್ಬೋದು, ಇಂಥವ್ರುಗಳು ಇದಕ್ಕೆ ಮಾನ್ಯತೆಯನ್ನು ನೀಡ್ತಾರೆ. ಮೊಟ್ಟ ಮೊದಲನೆಯ ಬಾರಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ನಮ್ಮ ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯ ಇದಕ್ಕೆ ಮಾನ್ಯತೆಯನ್ನು ನೀಡಿದೆ. ಇದು ಅವತ್ತು ಪ್ರಾರಂಭ ಆಗಿದ್ದು 2014ರಲ್ಲಿ. ಅವತ್ತು ಘನತೆವೆತ್ತ ರಾಜ್ಯಪಾಲರು ಇದನ್ನು ಅನಾವರಣಗೊಳಿಸಿದ್ರು. ಅವತ್ತಿನ ಇಂದುವರೆಗೂ ಕೂಡ ಸುಮಾರು 50,000 ಜನಕ್ಕೆ ಇದು ತರಬೇತಿಗಳನ್ನು ಕೊಟ್ಟಿದೆ. ಸಾವಿರಾರು ಜನಕ್ಕೆ ಈಗಲೂ ನಮಗೆ ಕಳೆದಿದೆ. ಮೈಸೂರಿನಲ್ಲಿರ್ತಕ್ಕಂಥ ಒಂದು ಪಾರ್ಕ್ನಲ್ಲಿ ತನ್ನದೇ ಮಗುವನ್ನು ಸೇವ್ ಮಾಡಿಕೊಂಡಂತಹ ನರ್ಸ್ ಇರ್ಬೋದು, ಅಥವಾ ದೂದ್ ಸಾಗರ್ ಫಾಲ್ಸ್ ಹತ್ರ ಹೋಗಿ ಪಿಕ್ನಿಕ್ ಹೋದಂಥವರಲ್ಲಿ ಸಡನ್ನಾಗಿ ಯಾರೋ ಅಲ್ಲಿರ್ತಕ್ಕಂಥ ಅಪರಿಚಿತರಿಗೆ ರೈಲ್ವೆ ಆಕ್ಸಿಡೆಂಟ್ ಆದಾಗ ಅವ್ರ ಕಾಲನ್ನ ಸೇವ್ ಮಾಡೋದಿರಲಿ, ಅವ್ರ ಜೀವ ಉಳಿಸ್ಲಿಕ್ಕೆ ಮಾಡಿದಂಥ ಒಂದು ಇದು, ಅದು ತಗೊಂಡಿರ್ತಕ್ಕಂಥದ್ದು ತನ್ನ ಸ್ನೇಹಿತನ ವೇಲಿಟ್ಕೊಂಡು ಅವರಿಗೆ ರಕ್ತಸ್ರಾವವನ್ನು ನಿಲ್ಲಿಸಿ ಹುಬ್ಬಳ್ಳಿಯ ಕೇಂದ್ರ ಆಸ್ಪತ್ರೆಗೆ ಅವರಿಗೆ ವರ್ಗಾವಣೆ ಮಾಡಿದ್ದು, ಅದನ್ನು ಮಾಡಲಿಕ್ಕೂ ಕೂಡ ಬೇಕಾದಂತಹ ಗೂಡ್ಸ್ ಟ್ರೈನ್ನ ನಿಲ್ಲಿಸಿ ಕಳಿಸ್ಕೊಟ್ಟಿದ್ದು. ಇಂಥ ಒಂದು ಧೈರ್ಯಶಾಲಿ ಕೆಲಸಗಳನ್ನು ಮಾಡಲಿಕ್ಕೆ ಜನ ಮುಂದಾಗಿದ್ದಾರೆ. ಇದರಿಂದ ಈ ಕಾರ್ಯಕ್ರಮ ಎಲ್ಲರ ಮಾನ್ಯತೆಯನ್ನು ಪಡೆದಿದೆ. ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ತನ್ನ ಎಲ್ಲ ಅಫಿಲಿಯೇಟೆಡ್ ಕಾಲೇಜಸಲ್ಲೂ ಇದನ್ನು ಕಡ್ಡಾಯ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗಾಗಲೇ 9 ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಆಗಲೇ ವಿಸ್ತಾರಗೊಂಡಿದೆ. ಮೊರೊಕೊ, ಉಜ್ಬೇಕಿಸ್ತಾನ್ ಇಲ್ಲಿ ತರಬೇತಿ ಕಾರ್ಯಕ್ರಮ ಆಗಿದೆ. ಅದಲ್ಲದೆ ಭೂಟಾನ್ ದೇಶದ ಎಲ್ಲ ವ್ಯವಸ್ಥೆ, ಅಂದರೆ ಆರೋಗ್ಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಇದೇ ಮಾಡಿರೋದು.
ಇದು ಒಂದರದಲ್ಲಿ ಹೇಳಬೇಕು ಅಂದರೆ ಭಾರತದಲ್ಲೇ ಪ್ರಾರಂಭಗೊಂಡ, ಭಾರತದಿಂದಲೇ ಸ್ಥಾಪಿತಗೊಂಡ ಈ ಒಂದು ಕಾರ್ಯಕ್ರಮ ಇವತ್ತು ವಿಶ್ವದಲ್ಲಿ ಅಂದರೆ ಗ್ಲೋಬಲ್ ಸೌತ್ ಅಂತ ಏನು ಕರೀತಾರೆ, ಅದು ಎಲ್ಲದಕ್ಕೂ ಮಾನ್ಯತೆ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈಗ ಬಿಮ್ಸ್ಟೆಕ್ ದೇಶಗಳಿಗೂ ಇದನ್ನ ತಗೊಂಡು ಹೋಗಬೇಕು ಅಂತ ಒಂದು ಉತ್ಸಾಹ ಎಲ್ಲ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.